ವಿಶೇಷವಾಗಿ ಮೊನ್ನೆ ಏನು ಸಂಜೆ ನಮ್ಮ ಲೇಔಟ್ ಅಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂತ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದ್ರೆ 8 ಮಂದಿನ ಅವ್ರೇನ್ ಬಂಧನ ಮಾಡಿ ಅದರಲ್ಲಿ ಅಪ್ರಾಪ್ತರು ಇಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳ್ಬೇಕು ಅಂತಂದ್ರೆ ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಇವತ್ತು ನಾವು ರಿಜ್ವಾನ್ ಅಂತ ಹೇಳ್ಬಿಟ್ಟು ನಮ್ಮ ಸೈಟ್ ಇಂಜಿನಿಯರ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಆ ಘಟನೆ ಆದಾಗ ಯಾಕಂದ್ರೆ ಅವರು ನಮ್ಮ ಹೊಸದಾಗಿ ಬಂದಿರುವಂತ SP ಮೇಡಮ್ ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಆದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂತ ಒಂದು ನಂಬಿಕೆ ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ. ಬಳ್ಳಾರಿಯಲ್ಲಿ ಅವ್ರು ಬಂದ್ಮೇಲೆ ಬಹಳಷ್ಟು ಒಳ್ಳೇದಾಗ್ಬೋದು ಅಂತ ಹೇಳಿ. ಆದ್ರೆ ಅವರು ಕೆಳಗಡೆ ಇರುವಂತ ಅಧಿಕಾರಿಗಳು ಏನೇ ಹೇಳಿದ್ರು ಕೂಡ ಕೆಲವೊಂದು ವಿಷಯಗಳನ್ನ ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು. ನಾನು ಕೆಲವೊಂದು ಕ್ಲಾರಿಟಿ ಕೊಟ್ಟು ಆಮೇಲೆ ಆ ಬೆಂಕಿ ಹಚ್ಚಿರೋ ಪ್ರಕರಣಕ್ಕೆ ನಾನು ಬರ್ತೀನಿ. ಮೊದಲನೇದಾಗಿ ನಮ್ಮ ಬಹಳಷ್ಟು ಮಂದಿ ನಮ್ಮ ಬಳ್ಳಾರಿ ಸೀನಿಯರ್ ಪತ್ರಕರ್ತರೆಲ್ಲ ಕೂಡ ಇದ್ದಾರೆ. ನಿಮಗೆಲ್ಲ ಕೂಡ ಗೊತ್ತಿರೋ ವಿಷಯ ಏನು ಅಂತಂದ್ರೆ 2023 ತನಕ ಕೂಡ ಅಲ್ಲಿ G2 ಅನ್ನುವಂತ ಒಂದು ಸಂಸ್ಥೆ ನಮ್ಮ ಲೇಔಟ್ ನ ಮಾರ್ಕೆಟಿಂಗ್ ಅಗ್ರಿಮೆಂಟ್ ಅನ್ನ ನಮ್ಮ ಜೊತೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಚೆನ್ನೈ ಮೂಲದ ಸಂಸ್ಥೆ ಅದು. ಅವ್ರು ಇಲ್ಲಿ ಬಳ್ಳಾರಿಗೆ ಬಂದು 23 ಮೇ ತನಕ ಕೂಡ ಅವ್ರಿಲ್ಲಿ ಪ್ರಾಪರ್ಟಿಗೆ ಸಂಬಂಧಪಟ್ಟು ಅಡ್ವರ್ಟೈಸ್ಮೆಂಟ್ಸ್ ಮಾರ್ಕೆಟಿಂಗ್ ಎಲ್ಲ ಕೂಡ ಮಾಡಿದ್ದು ನಿಮಗೆ ನೆನಪಿರ್ಬೋದು. ಮತ್ತೆ ಹೆಲಿಕಾಪ್ಟರ್ಸ್ ಮೂಲಕ ಕೂಡ ಕಸ್ಟಮರ್ಸ್ ಅನ್ನ ಆ ಎಂಟೈರ್ ಲೇಔಟ್, ಯಾಕಂದ್ರೆ 200 ಎಕರೆ ಲೇಔಟ್ ನ ತೋರಿಸ್ಲಿಕ್ಕೆ ಯಾರು ಓಡಾಡಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಂದನೇ ಪರ್ಮಿಷನ್ ತಗೊಂಡು ಹೆಲಿಕಾಪ್ಟರ್ಗಳ ಮೂಲಕನೇ ಎಂಟೈರ್ ಲೇಔಟ್ ಅನ್ನ ಅವರು ತೋರಿಸಿರುವಂತ ಒಂದು ವಿಷಯ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ಅದಕ್ಕೆಲ್ಲ ಅಫಿಷಿಯಲ್ ರೆಕಾರ್ಡ್ಸ್. ಹೆಲಿಕಾಪ್ಟರ್ ಅಂದ್ರೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡದೇನೆ ಅಲ್ಲಿ ಹೆಲಿಕಾಪ್ಟರ್ಗಳು ಮೂವ್ಮೆಂಟ್ ಆಗ್ಲಿಕ್ಕಿಲ್ಲ. ಬಾಂಡ ಅಂದ್ರೆ 11 ವರ್ಷಗಳಿಂದ ಲೇಔಟ್ ಅಬೆಂಡೆಂಟ್ ಆಗಿ ಪ್ರಾಪರ್ಟಿ ಇದೆ ಅನ್ನುವಂತ ಅವರು SP ಅವ್ರ ಮಾತು ಅದು ಕರೆಕ್ಟ್ ಅಲ್ಲ ಅನ್ನೋದಕ್ಕೆ. ಯಾಕಂದ್ರೆ ಅವ್ರ ಮಾಹಿತಿ ತಿಳ್ಕೊಬೇಕಾಗಿತ್ತು ಅಥವಾ ಕೆಳಗಡೆ ಅಧಿಕಾರಿಗಳು ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕಾಗಿತ್ತು. ಒಂದು. ಎರಡನೇದು 4 ತಿಂಗಳ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದ FIR ಕಾಪಿ ನಾನು ನಿನ್ನೆ ತಮಗೆಲ್ಲರೂ ಕೂಡ ತೋರಿಸಿದ್ದೀನಿ. ನಾನು ಅಂದ್ರೆ ಆ ಪ್ರಾಪರ್ಟಿಗೆ ಅವ್ರ ಮಾತುಗಳಲ್ಲಿ ಹೇಳಿದ್ದೇನೆಂದ್ರೆ 11 ವರ್ಷಗಳಿಂದ ಇದು ಸರಿಯಾಗಿ ಮೇಂಟೈನ್ ಆಗದೆ ಇರುವಂತ ಅಬೆಂಡೆಂಟ್ ಪ್ರಾಪರ್ಟಿ ಅಂತ ಹೇಳಿರೋದು ಒಂದು. ಎರಡನೇದು ಅಬೆಂಡೆಂಟ್ ಹೌಸ್ ಅಂತ ಹೇಳಿ ಬಳಸಿರುವಂತ ಪದ ಒಂದು. ಮತ್ತೆ ಅವರು ಪ್ರೈವೇಟ್ ಸೆಕ್ಯೂರಿಟಿನಾದ್ರೂ ಕೂಡ ಅಲ್ಲಿ ಅಟ್ಲೀಸ್ಟ್ ಇಡ್ಕೋಬೇಕಾಗಿತ್ತು ಅಂತ ಹೇಳಿ 3 ಪದಗಳನ್ನ ಹೇಳಿದ್ರು. ನಾನು ಆಸಿಫ್ ಮತ್ತು ಮಂಜುನಾಥ್ ಅನ್ನುವಂತ ಸೆಕ್ಯೂರಿಟಿ ಅಲ್ಲಿ ಇರೋ ಕಾರಣನೇ ಅಲ್ಲಿ ಆಗಿರುವಂತ ಕಳುವು ಪ್ರಕರಣಕ್ಕೆ 4 ತಿಂಗಳ ಹಿಂದೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು 3 ಬಂಧನ ಮಾಡಿರುವಂತ ವಿಷಯನೂ ತಮಗೆಲ್ಲ ನಾನು ನಿನ್ನೆ ಹೇಳಿರುವಂತದ್ದು ಅದು ರೆಕಾರ್ಡ್ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.